ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್ ಅಂತಲೇ ಹೇಳ್ತೀನಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಇವತ್ತಿನ ಕಂಟೆಂಟ್ ಬಂತು, ನೀವು ಆಲ್ರೆಡಿ ತಮ್ನೈನಲ್ಲಿ ನೋಡಿರ್ತೀರ. ನಾನು ಜಾಸ್ತಿ ಏನೂ ಕೊಯ್ಯಕ್ಕೆ ಹೋಗಲ್ಲ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಬಂದು ಪ್ರೆಗ್ನೆನ್ಸಿ ವುಮೆನ್ ಅವರು ಯಾವ ಹಣ್ಣುಗಳನ್ನು ತಿನ್ನಬೇಕು, ಯಾವ ಹಣ್ಣುಗಳನ್ನು ತಿನ್ನಬಾರ್ದು, ತಿಂದರೆ ಅದರಿಂದ ಏನೇನು ಉಪಯುಕ್ತ ಆಗುತ್ತೆ, ಹಣ್ಣುಗಳು ತಿನ್ನದೇ ಇರೋ ಹಣ್ಣುಗಳಿಂದ ಏನೇನು ನಿಮಗೆ ಅದರಿಂದ ಏನೇನು ಅನಾನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಮೊದಲಿಂದ ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ, ಸ್ಕಿಪ್ ಮಾಡಬೇಡಿ, ಯಾಕಂದರೆ ನಿಮಗೆ ಇನ್ಫಾರ್ಮೇಷನ್ನು ಸಿಗೋದಿಲ್ಲ. ಮೊದಲಿಂದ ಕೊನೆವರೆಗೂ ನೋಡಿದ್ರೆ ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು, ಬೇರೆಯವ್ರಿಗೂ ಕೂಡ ಮುಂದೆ ಪ್ರೆಗ್ನೆಂಟ್ ಆಗಿರೋರಾಗಿರ್ಬೋದು, ಅವ್ರ ಅಕ್ಕ ತಂಗಿ, ಅವ್ರ ಸಿಸ್ಟರು, ಅವ್ರ ವೈಫು, ಅವ್ರ ಮಗಳು, ಯಾರಿಗಾದ್ರೂ ಆಗಿದ್ರೂ ಈ ವಿಷಯನ ನೀವು ಶೇರ್ ಮಾಡ್ಬೋದು. ಈ ಹಣ್ಣು ತಿನ್ನಬೇಡ, ಆ ಹಣ್ಣು ತಿನ್ನಬೇಡ ಅಂತ ಅವ್ರಿಗೆ ನೀವು ವಿಷಯನ ಹೇಳ್ಬೋದಾಗಿರುತ್ತೆ. ಅನುಕೂಲ ಆಗೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಯಾವ್ಯಾವ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳ್ತೀನಿ. ಯಾವ ಹಣ್ಣು ತಿನ್ನಬಾರ್ದು ಅಂತ ಜನರಲಿ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ಯಾವ ಹಣ್ಣು ಅಂತಂದರೆ ಪರಂಗಿ ಹಣ್ಣು, ಅಂದರೆ ಪಪ್ಪಾಯ ಹಣ್ಣು ಮತ್ತು ಪೈನಾಪಲ್, ಅನಾನಸ್, ಈ ಎರಡು ಹಣ್ಣು ಬಿಟ್ಟು ಇನ್ನು ಬೇರೆ ಎಲ್ಲ ಹಣ್ಣುಗಳನ್ನು ನಾವು ತಿನ್ಬೋದಾಗಿರುತ್ತೆ. ಸೊ ಈ ಎರಡು ಹಣ್ಣನ್ನು ತಿಂದಾಗ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದು ಈ ಬಾಡಿಗೆ ಹೀಟ್ ಆಗುತ್ತೆ. ಸೊ ನಾವು ಯಾವಾಗಲೂ ಬಾಡಿ, ಅಂದರೆ ಈಗ ನಾವು ಪ್ರೆಗ್ನೆಂಟ್ ವುಮೆನ್ನ ಬಾಡಿ ಹೀಟ್ ಆದಾಗ ಅವ್ರಿಗೆ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ, ಮಿಸ್ಕ್ಯಾರೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪಪಾಯ ಮತ್ತು ಪೈನಾಪಲ್ನ ಬಿಟ್ಟು ಬೇರೆ ಹಣ್ಣುಗಳನ್ನು ತಿನ್ಬೋದು. ಬೇರೆ ಹಣ್ಣುಗಳಂತಂದರೆ ಅದರಲ್ಲಿ ಯಾವುದು ನಿಮಗೆ ಅಂದರೆ ನಿಮ್ಮ ಬೇಬಿಗೂ ಕೂಡ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ತಿಳ್ಕೊಳ್ಳೋಣ. ಈ ಎರಡು ಹಣ್ಣು ಬಿಟ್ಟು ಬೇರೆ ಹಣ್ಣುಗಳು ಯಾವುದನ್ನು ತಿನ್ಬೋದು, ಅದರಿಂದ ನಿಮಗೆ ಏನೇನು ಉಪಯುಕ್ತ ಆಗುತ್ತೆ ನಿಮ್ಮ ಬಾಡಿಗೆ, ಹಾಗೆ ನಿಮ್ಮ ಬೇಬಿ ಬೆಳವಣಿಗೆಗೆ ಅಂತ ತಿಳ್ಕೊಳ್ಳೋಣ. ಇಲ್ಲ ಯಾವ ಹಣ್ಣು ತಿನ್ನಬಾರ್ದು ಅಂತ ನಾನು ಹೇಳಿದ್ದೀನಿ, ಯಾವ ಹಣ್ಣು ತಿನ್ಬೋದು, ಅದರಿಂದ ಏನು ಉಪಯುಕ್ತ ಆಗುತ್ತೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು 10 ಹಣ್ಣುಗಳನ್ನು ತಿನ್ನೋದ್ರಿಂದ ನಿಮ್ಮ ಬಾಡಿಯಲ್ಲಿ, ಅಂದರೆ ನಿಮ್ಮ ಇಮ್ಯುನಿಟಿ ಪವರ್ ಆಗಿರ್ಬೋದು, ನಿಮಗೆ ಎನರ್ಜಿ ಲೆವೆಲ್ ಆಗಿರ್ಬೋದು, ನಿಮ್ಮ ಮಗು ಬೆಳವಣಿಗೆಗೆ ಎಲ್ಲ ಅನುಕೂಲ ಆಗುತ್ತೆ. ನಾನು ನೋಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದು ತುಂಬ ಇನ್ಫಾರ್ಮೇಷನ್ ಆಗಿರುತ್ತೆ. ಅಂದರೆ ನಿಮಗೆ ಏನೇನೋ ಹೇಳೋದಕ್ಕಿಂತ ಸೊ ನಾವು ನೋಟ್ ಮಾಡ್ಕೊಂಡಿದ್ದೀನಿ, ಆ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಫಸ್ಟು ಮೊದಲಿಗೆ ನಾವು ಯಾವ ಹಣ್ಣು ತಿನ್ಬೋದು ಅಂತ ಹೇಳ್ತೀನಿ. ಫಸ್ಟು ಆ್ಯಪಲ್ ಅಂತಲೇ ಹೇಳ್ಬೋದಾಗಿರುತ್ತೆ. ಆ್ಯಪಲ್ ಎಲ್ರಿಗೂ ಗೊತ್ತೇ ಇದೆ. ಒಂದು ಆ್ಯಪಲ್ ತಿಂತು ಅಂದರೆ ಡಾಕ್ಟ್ರ್ ಹತ್ರ ಹೋಗುವಂಥ ಅವಶ್ಯಕತೆ ಇಲ್ಲ. ಅಂದರೆ ದಿನಕ್ಕೆ ಒಂದು ಆ್ಯಪಲ್ ತಿಂದರು ಅಂದರೆ ಅವರು ಡಾಕ್ಟ್ರ್ ಹತ್ರ ಹೋಗುವಂಥ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದಾಗಿರುತ್ತೆ. ಹಾಗೆ ಪ್ರೆಗ್ನೆಂಟ್ ವುಮೆನ್ಗೂ ಕೂಡ ಈ ಒಂದು ಸೇಬು, ಆ್ಯಪಲ್ ಅನ್ನೋದು ತುಂಬಾ ಉಪಯುಕ್ತ ಆಗುತ್ತೆ. ಏನೇನು ಯೂಸು ಅಂತಂದರೆ ಈ ಒಂದು ಮಗುಗೆ ಹಾರ್ಟ್ ಬೀಟು, ಈ ಪ್ರೆಗ್ನೆಂಟ್ ವುಮೆನ್ಗೆ ಮಗುಗೆ ಹಾರ್ಟ್ ಬೀಟ್ ಅನ್ನೋದು ತುಂಬಾ ಅಂದರೆ ಅದೇ ಮೇಯ್ನ್ ಆಗಿರೋದು. ಹಾರ್ಟ್ ಬೀಟ್ ಚೆನ್ನಾಗಿರ್ಬೇಕು ಮಗುಗೆ. ಹಾರ್ಟ್ ಬೀಟ್ ಚೆನ್ನಾಗಿತ್ತು ಅಂದರೆ ಹೆಲ್ತಿಯಾಗಿತ್ತು ಮಗು ಅಂತಲೇ ಹೇಳ್ಬೋದಾಗಿರುತ್ತೆ. ನಿಮ್ಮ ಹಾರ್ಟು ಹಾಗೆ ಮಗುವಿನ ಹಾರ್ಟ್ ಬೀಟ್ ಎರಡಕ್ಕೂ ಕೂಡ ಇದು ಉಪಯುಕ್ತ ಆಗುತ್ತೆ. ಆ್ಯಪಲ್ ನೀವು ತಿನ್ನೋದ್ರಿಂದ ಡೈಲಿ ಆ್ಯಪಲ್ನ ತಿನ್ಬೋದು. ಹಾಗೆ ನಿಮಗೆ ಬ್ರೈನು, ನಿಮಗೂ ಆಗಿರ್ಬೋದು ಮಗುಗೂ ಆಗಿರ್ಬೋದು, ಬ್ರೈನ್ ಲೆವೆಲನ್ನು ಇಂಪ್ರೂವ್ ಮಾಡುತ್ತೆ. ನಿಮಗೆ ಮೆದುಳು ಚುರುಕಾಗೋದಕ್ಕಾಗಿರ್ಬೋದು, ಮಗುಗೂ ಕೂಡ ಹೊಟ್ಟೆಲಿರೋ ಮಗುಗೆ ನೀವೇನು ತಿಂತೀರಾ ಅದು ನಿಮ್ಮ ಮಗುಗೆ ಹೋಗುತ್ತೆ. ಅದಕ್ಕೋಸ್ಕರ ನೀವು ತಿನ್ನಿ, ಚೆನ್ನಾಗಿ ತಿನ್ನಿ, ಪ್ರೆಗ್ನೆಂಟಲ್ಲಿ ಚೆನ್ನಾಗಿ ತಿನ್ಬೇಕು, ಹಣ್ಣು ತಿನ್ನಿ, ಡ್ರೈ ಫ್ರೂಟ್ಸ್ ತಿನ್ನಿ, ಊಟ ಚೆನ್ನಾಗಿ ಮಾಡಿ ಅಂತ ಎಲ್ಲರೂ ಹೇಳೋದು. ಹಾಗೆ ನಿಮಗೆ ಏನಂತ ಹೇಳಿದ್ರೆ ಇದು ಕ್ಯಾನ್ಸರನ್ನು ತಡೆಗಟ್ಟೋದಕ್ಕೂ ಕೂಡ ಇದು ಫೈಟ್ ಮಾಡುತ್ತೆ ಅಂತಲೇ ಹೇಳ್ಬೋದು, ಆ್ಯಪಲ್ ಆಗಿರ್ಬೋದು. ಮತ್ತು ನಿಮಗೆ ಇವಾಗ ಮೇಯ್ನು ಪ್ರೆಗ್ನೆಂಟ್ ವುಮೆನ್ಗೆ ಡೈಜೆಷನ್ ಆಗಬೇಕು, ಜೀರ್ಣ ಆಗಬೇಕು. ಜೀರ್ಣ ಆದರೆ ಮಾತ್ರ ಅವರು ನೆಕ್ಸ್ಟ್ ಫುಡ್ಡು ತಿನ್ನೋದಕ್ಕೆ ಸಾಧ್ಯ ಆಗೋದು. ಅದಕ್ಕೆ ಕೂಡ ಆ್ಯಪಲ್ಲು ತುಂಬಾ ಉಪಯುಕ್ತ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ನೀವು ಆ್ಯಪಲ್ನ ಸೇವಿಸ್ಬೋದು. ಮತ್ತು ನಿಮ್ಮ ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್, ನೀವು ಇವಾಗ ದಪ್ಪ ಆಗ್ತಿರ್ತೀರ, ಸಣ್ಣ ಆಗ್ತಿದ್ರೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಆ್ಯಪಲ್ ತಿನ್ನೋದನ್ನ ದಪ್ಪನೂ ಆಗೋಲ್ಲ, ಸಣ್ಣನೂ ಆಗೋಲ್ಲ, ಮ್ಯಾನೇಜ್ ಆಗುತ್ತೆ. ವೆಯ್ಟನ್ನು ನೀವು ಮ್ಯಾನೇಜ್ ಮಾಡ್ಬೋದು. ಆ್ಯಪಲ್ ತಿನ್ನೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ, ನಿಮ್ಮ ಬಾಡಿಗೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ದಯವಿಟ್ಟು ಪ್ರೆಗ್ನೆಂಟ್ ವುಮೆನ್ನು ಆ್ಯಪಲನ್ನು ಸೇವಿಸಿ, ಒಳ್ಳೆಯದು ಕೂಡ ನಿಮಗೂ ಕೂಡ ನಿಮ್ಮ ಮಗುಗೂ ಕೂಡ ಇಬ್ಬರಿಗೂ ಒಳ್ಳೆಯದು. ಆ್ಯಪಲನ್ನು ತಿನ್ಬೋದಾಗಿರುತ್ತೆ ನೀವು. ನೆಕ್ಸ್ಟ್ ಬಂದು ಪ್ರೋಮೋಗ್ರನೇಟ್, ಅಂದರೆ ದಾಳಿಂಬೆ ಹಣ್ಣು ನೀವು ತಿನ್ನೋದ್ರಿಂದ ಮೇಯ್ನು ಡೈಲಿ ದಾಳಿಂಬೆ ಹಣ್ಣು ಸ್ವಲ್ಪ ತಿನ್ನೋದ್ರಿಂದ ಮಗುದು ಸ್ಕಿನ್ ಕಲರು ವೈಟ್ ಆಗುತ್ತೆ.
ಅಂದರೆ ಇದು ತುಂಬ ಜನ ಹೇಳಿರ್ತಾರೋ ಹೇಳಿರಲ್ಲ ಗೊತ್ತಿಲ್ಲ. ನನ್ನ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ. ದಾಳಿಂಬೆ ಹಣ್ಣು ಡೈಲಿ ತಿನ್ನೋದ್ರಿಂದ ಮಗು ಕಲರು, ಅಂದರೆ ಇವಾಗ ನೀವು ತಂದೆ ತಾಯಿ ಬ್ಲ್ಯಾಕ್ ಇರ್ತಾರೆ, ಸೊ ಇಲ್ಲ ಮೀಡಿಯಮ್ ಕಲರ್ ಇರ್ತಾರೆ, ಮಗು ವೈಟಾಗಿ ಹುಟ್ಟಬೇಕು, ನಿಮ್ಮ ಮಗು ಸ್ಕಿನ್ ಕಲರು ಚೆನ್ನಾಗಿ ಆಗಬೇಕು ಅಂದರೆ ದಾಳಿಂಬೆ ಹಣ್ಣು ಬೆಸ್ಟ್ ಹಣ್ಣು ಅಂತಲೇ ಹೇಳ್ಬೋದಾಗುತ್ತೆ. ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ನಿಮ್ಮ ಮಗು ಸ್ಕಿನ್ ಕಲರು ಬ್ರೈಟ್ ಆಗುತ್ತೆ, ಅಂದರೆ ವೈಟ್ ಕಲರಲ್ಲಿ ಮಗು ಹುಟ್ಟುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ದಾಳಿಂಬೆ ಹಣ್ಣಿಂದ ಇನ್ನೇನು ಬ್ಲಡ್ ಪ್ರೆಷರ್ನು ನಿಮಗೆ ಚೆನ್ನಾಗಾಗುತ್ತೆ, ಆಯಿತಾ? ರಕ್ತ ಇಂಪ್ರೂವ್ ಆಗುತ್ತೆ. ಮೇಯ್ನ್ ಬೇಕಾಗಿರೋದೇನು ಪ್ರೆಗ್ನೆಂಟ್ ವುಮೆನ್ಗೆ ರಕ್ತ ನಿಮಗೆ 12ಗಿಂತ ಜಾಸ್ತಿ ಇರಬೇಕು. 12ಗಿಂತ ಜಾಸ್ತಿ ಇಲ್ಲ ಅಂತಂದರೆ ಲೋ ಬ್ಲಡ್ ಪ್ರೆಷರ್ ಅಂತ ಹೇಳ್ಬೋದಲ್ಲ. ನಿಮಗೆ ರಕ್ತ ಜಾಸ್ತಿ ಇರಬೇಕು. ಅದು ನಿಮಗೆ ಬಿ ಪಿ ಲೆವೆಲ್ ಕಂಟ್ರೋಲ್ ಆಗಬೇಕಂದ್ರೆ ಕರೆಕ್ಟಾಗಿರಬೇಕು. ಬಿ ಪಿ ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು. ಅದನ್ನು ನಿಮಗೆ ಹೆಲ್ಪ್ ಆಗೋದಕ್ಕೆ ಈ ದಾಳಿಂಬೆ ಹಣ್ಣು ತುಂಬಾ ಉಪಯುಕ್ತ ಆಗುತ್ತೆ. ಹಾಗೆ ನಿಮಗೆ ರಕ್ತನೂ ಹೆಚ್ಚಾಗುತ್ತೆ, ಬಿ ಪಿ ಲೆವೆಲ್ ಕೂಡ ಕರೆಕ್ಟಾಗಿ ಕಂಟ್ರೋಲ್ ಆಗಿರುತ್ತೆ, ಮ್ಯಾನೇಜ್ ಮಾಡುತ್ತೆ. ಜಾಸ್ತಿನೂ ಇರಲ್ಲ, ಕಡಿಮೆನೂ ಇರಲ್ಲ. ಇದೆರಡಕ್ಕೂ ಸಪೋರ್ಟ್ ಮಾಡುತ್ತೆ. ನಿಮಗೆ ರಕ್ತ ಹೆಚ್ಚುತ್ತೆ, ಹಾಗೆ ಬ್ಲಡ್ ಪ್ರೆಷರ್ ಬಿ ಪಿ ಅದೆರಡನ್ನೂ ಕೂಡ ಮ್ಯಾನೇಜ್ ಮಾಡುತ್ತೆ. ನಿಮಗೆ ಹಾರ್ಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇದು ರಕ್ತ ಒಂದು ಚೆನ್ನಾಗಿ ಬರಬೇಕು ಅಂದರೆ ನೀವು ದಾಳಿಂಬೆ ಹಣ್ಣು ತಿನ್ನಬೇಕು. ಹಾಗೆ ನಿಮ್ಮ ಮಗು ಸ್ಕಿನ್ ಕಲರು ಕೂಡ ಬ್ರೈಟ್ ಆಗುತ್ತೆ. ಹಾಗೆ ನಿಮಗೆ ಇದು ಐರನ್, ಕಬ್ಬಿಣ ಅಂಶ ಕೂಡ ಜಾಸ್ತಿ ಇರುತ್ತೆ ಈ ಒಂದು ಫ್ರೂಟಲ್ಲಿ. ಹಾಗೆ ನಿಮಗೆ ಅಂದರೆ ಈಗ ಒಬ್ರೊಬ್ರಿಗೆ ಏನು ಪ್ರೆಗ್ನೆಂಟ್ ವುಮೆನ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ಜ್ವರ ಬರೋದು, ಒಂಥರ ಮೂಡ್ ಅಪ್ಸೆಟ್ ಆಗೋದು ಆ ಥರ ಇರುತ್ತೆ. ಈ ಒಂದು ಹಣ್ಣು ತಿನ್ನೋದ್ರಿಂದ ನಿಮಗೆ ಇದನ್ನು ಅವಾಯ್ಡ್ ಮಾಡ್ಬೋದು. ಮಾರ್ನಿಂಗ್ ಸಿಕ್ನೆಸ್ನ ಕೂಡ ಅವಾಯ್ಡ್ ಮಾಡ್ಬೋದು ಅಂತಲೇ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟು ಅದೇ ಹೇಳಿದ್ನಲ್ಲ, ಬೇಬಿ ಬಾಡಿ ಕಲರ್ನ ಇಂಪ್ರೂವ್ ಮಾಡ್ಬೋದು. ಈ ಒಂದು 6 ಉಪಯುಕ್ತವಾದಂಥ ಮಾಹಿತಿ ಇದರಲ್ಲಿದೆ. ಏನು ಪ್ರೊಮೊಗ್ರಾನೇಟ್ ದಾಳಿಂಬೆಯಲ್ಲಿ ನೀವು ಇಷ್ಟು ಇದನ್ನು ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದು ಆರೆಂಜ್, ಓಕೆನಾ? ಆರೆಂಜ್, ಕಿತ್ಲೆ ಹಣ್ಣು ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ಸಿ ತುಂಬಾ ಒಳ್ಳೆಯದಾಗಿರುತ್ತೆ. ಇದನ್ನು ನೀವು ಸೇವಿಸ್ಬೋದು 3ನೇ ಫ್ರೂಟ್ ಆಗಿ. ಇದು ಹೇಳಿದ್ನಲ್ಲ, ವಿಟಮಿನ್ ಸಿ, ರಿಚ್ ಇನ್ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ವಿಟಮಿನ್ ಸಿ ಇರೋ ಹಣ್ಣುಗಳು ತಿನ್ನೋದ್ರಿಂದ ನಿಮ್ಮ ಬಾಡಿಯಲ್ಲಿ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ನಿಮಗೆ ಸ್ಕಿನ್ನು, ಇವಾಗ ಚಳಿಗಾಲದಲ್ಲಿ ಸ್ಕಿನ್ ಒಡೆಯೋ ಅಂಥದ್ದು, ರ್ಯಾಷಸ್ ಆಗುವಂಥದ್ದು, ಇದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ನಿಮಗೆ ಯಾವುದೇ ರೀತಿಯಾದಂಥ ಸ್ಕಿನ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಒಬ್ರೊಬ್ರಿಗೆ ಕೆರೆತ ಸ್ಟಾರ್ಟ್ ಆಗೋದು, ನೆವೆ ಸ್ಟಾರ್ಟ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಈ ವಿಟಮಿನ್ ಸಿ ಫ್ರೂಟ್ ತಿನ್ನೋದ್ರಿಂದ ನಿಮಗೆ ಇದೆಲ್ಲ ಅವಾಯ್ಡ್ ಆಗುತ್ತೆ. ಇದನ್ನು ಸ್ವಲ್ಪ ಜಾಸ್ತಿನೇ ತಿನ್ಬೋದಾಗಿರುತ್ತೆ. ಹಾಗೆ ನಿಮಗೆ ನಿಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ನಿಮಗೆ ಸ್ಟ್ರೆಂತ್ ಆಗಿರ್ಬೋದು, ನಿಮಗೆ ಕೆಲಸ ಮಾಡೋದಕ್ಕಾಗಿರ್ಬೋದು, ಓಡಾಡೋದಕ್ಕಾಗಿರ್ಬೋದು ಪವರ್ ಸಿಗುತ್ತೆ. ವಿಟಮಿನ್ ಸಿ ಇಂದ ನಿಮಗೆ ಆ ರೀತಿಯಾದಂಥ ಪವರ್ ಸಿಗುತ್ತೆ. ಸೊ ಅದಕ್ಕೆ ಈ ಒಂದು ಫ್ರೂಟನ್ನು ತಿನ್ನಿ. ಹಾಗೆ ವಿಟಮಿನ್ ಸಿ ಇಂದ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಡೈಜೆಷನ್ ಆಗೋದ್ರಿಂದ ನೆಕ್ಸ್ಟ್ ತಿನ್ನೋದಕ್ಕೆ ನಮಗೆ ಈಸಿ ಆಗುತ್ತೆ. 4ನೇ ಫ್ರೂಟ್ ಬಂತು ಅಂದರು ಚೇಪೆ ಹಣ್ಣು, ಗೋವಾ ಅಂತ ಹೇಳ್ತೀವಿ. ಚೇಪೆ ಹಣ್ಣಿನ ಯೂಸಸ್ ಏನು ಅಂತ ಹೇಳ್ತೀವಿ. ಇದನ್ನು ತಿಂದರೆ ಕೆಮ್ಮಾಗುತ್ತೆ, ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾರೆ. ನಾವು ನೋಡಿ ಫ್ರೆಂಡ್ಸ್, ನಾನು ಒಂದು ಸ್ಪಷ್ಟನೆ ಕೊಟ್ಬಿಡ್ತೀನಿ. ನೀವು 1 ಪೀಸ್ 2 ಪೀಸ್ ತಿನ್ನೋದ್ರಿಂದ ಯಾವುದೇ ರೀತಿಯಾದಂಥ ಕೋಲ್ಡು, ಕೆಮ್ಮು ಆ ಥರ ಏನೂ ಬರೋದಿಲ್ಲ. ಇವಾಗ ಒಂದು ಹಣ್ಣು ತಿಂದರೆ ಏನೂ ಆಗಲ್ಲ. 2 ಹಣ್ಣು, 3 ಹಣ್ಣು, 4 ಹಣ್ಣು ಈ ರೀತಿಯಾಗಿ ತಿಂದಾಗಿ ನಿಮಗೆ ಕೋಲ್ಡ್ ಆಗೋದು, ಕೆಮ್ಮಾಗೋದು, ಕಫ ಕಟ್ಟೋದು ಈ ರೀತಿ ಆಗುತ್ತೆ. ನೀವು ಡೈಲಿ 1 ಪೀಸು 2 ಪೀಸು ಆ ರೀತಿಯಾದಂಥ ತಿನ್ನೋದ್ರಿಂದ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗೋದಿಲ್ಲ. ಕೋಲ್ಡ್ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಈ ಥರ. ಸೊ ಚೇಪೆ ಹಣ್ಣು ಕೂಡ ಅದೇ ಥರ. ನೀವು ಒಂದು ಅರ್ಧ ಹಣ್ಣು ತಿನ್ನಿ, ಇಲ್ಲ 2 ಪೀಸ್ ತಿನ್ನಿ. ಈ ರೀತಿಯಾಗಿ ನೀವು ಡಿವೈಡ್ ಮಾಡ್ಕೊಂಡು ತಿನ್ನಬೇಕು. ಚೆನ್ನಾಗಿದೆ ಅಂದ್ಬಿಟ್ಟು ನೀವು 3 ಹಣ್ಣು 4 ಹಣ್ಣು ತಿನ್ನೋಕೆ ಹೋದರೆ ಅದು ನಿಮಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ 2 ಪೀಸ್ ತಿನ್ನಿ ಸಾಕಾಗುತ್ತೆ. ನಿಮಗೆ ಅಷ್ಟು ಹಣ್ಣು ತಿನ್ನೋದಕ್ಕಿಂತ ಎಲ್ಲ 1 ಪೀಸ್ ತಿಂದ್ರೂ ನಿಮಗೆ ಒಳ್ಳೆಯದಾಗುತ್ತೆ. 10 ಫ್ರೂಟ್ ಹೇಳ್ತೀನಿ, 10 1 ಫ್ರೂಟ್ ತಿನ್ನಿ. ಇಲ್ಲಾಂದರೆ ದಿನಕ್ಕೆ 2 ಹಣ್ಣು ತಿನ್ನಿ, ದಿನಕ್ಕೆ 3 ಹಣ್ಣು. ಈ ರೀತಿಯಾಗಿ ನಿಮ್ಗೆ ಯಾವುದು ಬಜೆಟ್ ಫ್ರೆಂಡ್ಲಿ ಯಾವ ಹಣ್ಣು ಇರುತ್ತೋ ಇಷ್ಟು ಹಣ್ಣಲ್ಲಿ ನೀವು ಯಾವ ಹಣ್ಣು ಬೇಕಾದರೂ ತಿನ್ಬೋದಾಗಿರುತ್ತೆ. ಸೊ ಚೇಪೆ ಹಣ್ಣು ಯೂಸಸ್ ಏನಂತಂದರೆ ನಿಮಗೆ ಥೈರಾಯ್ಡ್, ಮೇಯ್ನ್ ಪ್ರೆಗ್ನೆಂಟಲ್ಲಿ ಪ್ರೆಗ್ನೆಂಟ್ ವುಮೆನ್ಸ್ಗೆ ಏನಂದರೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ಸ್ನ ಕಂಟ್ರೋಲ್ ಮಾಡುತ್ತೆ ಈ ಚೇಪೆ ಹಣ್ಣು ತಿನ್ನೋದ್ರಿಂದ. ಸೊ ಅದಕ್ಕೋಸ್ಕರ ಚೇಪೆ ಹಣ್ಣನ್ನು ತಿನ್ನಿ. ಮತ್ತು ನಿಮಗೆ ಪ್ರೆಗ್ನೆಂಟ್ ವುಮೆನ್ನು ವೆಯ್ಟ್ ಆಗೋದು ಜಾಸ್ತಿ, ಅಂದರೆ ತೂಕ ಜಾಸ್ತಿ ಆಗಿಬಿಡ್ತಾರೆ. ಅದು ಇದು ತಿನ್ನೋದು, ಅವ್ರಿಗೆ ಕ್ರೇವಿಂಗ್ಸ್ ಇರುತ್ತೆ. ಸೊ ಅದು ಇದು ತಿನ್ಕೊಂಡು ತೂಕ ಜಾಸ್ತಿ ಆಗ್ತಾರೆ. ಸೊ ಈ ಒಂದು ಚೇಪೆ ಹಣ್ಣು ತಿನ್ನೋದ್ರಿಂದ ನಿಮಗೆ ತೂಕ ಕಡಿಮೆ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಈ ಕಣ್ಣಿನ ಪ್ರಾಬ್ಲಮ್ಸ್ ಆ ಥರ ಏನಾದರೂ ಇತ್ತು ಅಂತಂದು ಅದು ಕೂಡ ನಿವಾರಣೆ ಆಗುತ್ತೆ ಈ ಚೇಪೆ ಹಣ್ಣು ತಿನ್ನೋದ್ರಿಂದ.
ಹಾಗೆ ಒಳ್ಳೆ ಬ್ರೈನ್ ಇಂಪ್ರೂವ್ ಆಗುತ್ತೆ, ಒಳ್ಳೆ ಸ್ಕಿನ್ಗೂ ಕೂಡ ಒಳ್ಳೆಯದಾಗಿರುತ್ತೆ. ಹಾಗೆ ನಿಮಗೆ ನಿದ್ದೆ, ಪ್ರೆಗ್ನೆಂಟ್ ವುಮೆನ್ಗೆ ಸ್ವಲ್ಪ ನಿದ್ದೆ ಕಡಿಮೆ ಅಂತಲೇ ಹೇಳ್ಬೋದಾಗಿರುತ್ತೆ. ಮಗು ಒದಿಯೋದು ಆ ಥರ ಎಲ್ಲ ಜಾಸ್ತಿ ಇರುತ್ತಲ್ಲ, ಅವ್ರಿಗೆ ನಿದ್ದೆ ಏನೇನೋ ಯೋಚನೆ, ಏನಾಗುತ್ತೋ ನನ್ನ ಮಗು ಯಾವಾಗ ಬರುತ್ತೆ ಮಗು, ಆ ಥರ ಎಲ್ಲ ನಿಮ್ಗೆ ಯೋಚನೆ ಇರುತ್ತಲ್ಲ. ಈ ಒಂದು ಚೇಪೆ ಹಣ್ಣು ತಿನ್ನೋದ್ರಿಂದ ನಿಮಗೆ ಆ ಒಂದು ನಿದ್ದೆ ಅನ್ನೋದು ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ತಿನ್ನಿ ಚೇಪೆ ಹಣ್ಣು, ಏನು ಕೋಲ್ಡು ಆ ಥರ ಏನೂ ಆಗಲ್ಲ. ಕಿತ್ತಲೆ ಹಣ್ಣು ತಿನ್ನೋದ್ರಿಂದ, ಮೂಸಂಬಿ ತಿನ್ನೋದ್ರಿಂದ ಏನೂ ಆಗಲ್ಲ. ನಾನು ಹೇಳಿದ್ನಲ್ಲ, 1 ಪೀಸ್ 2 ಪೀಸ್ ತಿನ್ನೋದ್ರಿಂದ ಏನೂ ಆಗಲ್ಲ. ನೀವು ಅತಿಯಾಗಿ ತಿನ್ನೋಕೆ ಹೋದರೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗುತ್ತೆ. ಸೊ ಕಿವಿ ಫ್ರೂಟು ಇದು ಕಾಸ್ಟ್ಲಿ ಅಂತ ಹೇಳ್ಬೋದು. ಬಟರ್ ಫ್ರೂಟು, ಕಿವಿ ಫ್ರೂಟ್ ಇದೆಲ್ಲ ಕಾಸ್ಟ್ಲಿ. ಸೊ ನಿಮ್ಮ ಬಜೆಟ್ ನೋಡಿಕೊಂಡು ನೀವು ತಿನ್ಬೋದಾಗಿರುತ್ತೆ. ಕಿವಿ ತುಂಬಾ ಒಳ್ಳೆಯದಾಗಿರುತ್ತೆ. ಸೊ ಇದು ಪ್ರೆಗ್ನೆಂಟ್ ವುಮೆನ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಸೊ ಫೈಬರ್ ಜಾಸ್ತಿ ಇರುತ್ತೆ, ಹಾಗೆ ಐರನ್ ಕಂಟೆಂಟು ಮತ್ತು ಫೈಬರ್ ಕಂಟೆಂಟು ಜಾಸ್ತಿ ಇರುತ್ತೆ. ಮತ್ತು ನಿಮ್ಮ ಕಣ್ಣಿಗೂ ಕೂಡ ಒಳ್ಳೆಯದಾಗಿರುತ್ತೆ. ಹಾಗೆ ನಿಮಗೆ ಡಯಾಬಿಟೀಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಇದು ನಿಮಗೆ ಏನಾದರೂ ಜ್ವರ ಬಂತು ಆ ರೀತಿ ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಸೊ ಕಿವಿ ಫ್ರೂಟನ್ನು ನೀವು ತಿನ್ಬೋದಾಗಿರುತ್ತೆ, ತುಂಬಾ ಒಳ್ಳೆಯದಾಗಿರುತ್ತೆ. ನೋಡಿ ನಿಮಗೆ ಅಂದರೆ ಇದು ಅಂದರೆ ಕಡಿಮೆಗೂ ಸಿಗುತ್ತೆ. ಸೊ ನೋಡಿಕೊಂಡು ನೀವು ತಿನ್ಬೋದಾಗಿರುತ್ತೆ. ಡೈಲಿ ತಿನ್ನಬೇಕು ಅಂತೇನಿಲ್ಲ, ವೀಕಲ್ಲಿ ಯಾವಾಗಾದ್ರೂ ಒಂದು ಸತಿ ಇಲ್ಲ 2 ವೀಕ್ಸ್ ಒನ್ಸ್ ಆ ರೀತಿಯಾಗಿ ನೀವು ತಿನ್ಬೋದಾಗಿರುತ್ತೆ. ಮತ್ತು ಮೇಯ್ನಾಗಿ ಬಾಳೆಹಣ್ಣು, ಈ ಬಾಳೆಹಣ್ಣು ಎಲ್ಲರೂ ತಿಂತಾರೆ. ಬಾಳೆಹಣ್ಣು ಯೂಸಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ಕೂಡ ಹೇಳ್ತಾ ಇದ್ದೀನಿ. ಇದರಲ್ಲಿ ಫಾಲಿಕ್ ಆ್ಯಸಿಡ್ ಇರುತ್ತೆ, ಹಾಗೆಯೇ ಫೈಬರ್ ಕಂಟೆಂಟು, ಐರನ್ ಕಂಟೆಂಟ್ ಎಲ್ಲ ರಿಚ್ ಆಗಿರುತ್ತೆ, ತುಂಬ ಜಾಸ್ತಿ ಇರುತ್ತೆ. ವಿಟಮಿನ್ ಸಿ ಕೂಡ ಇದಿರುತ್ತೆ. ಡೈಜೆಷನ್ಗೆ ಮೇಯ್ನು ಬಾಳೆಹಣ್ಣು ನೀವು ನೈಟ್ ಟೈಮ್ ತಿಂದು ಮಲ್ಕೊಂಡಾಗ ಡೈಜೆಷನ್ ಚೆನ್ನಾಗಾಗುತ್ತೆ. ಹಾಲು ಕುಡಿದು ಬಾಳೆಹಣ್ಣು ತಿನ್ನೋದ್ರಿಂದ ಡೈಜೆಷನ್ ಚೆನ್ನಾಗಾಗಿ ನಿಮಗೆ ಮಗುಗೂ ಕೂಡ ಹೆಲ್ತಿ ಆಗಿರುತ್ತೆ, ನೀವು ಕೂಡ ಹೆಲ್ದಿ ಆಗಿರ್ತೀರ. ಮೇನ್ ನೀವು ಡೈಜೆಷನ್ ಆಗೋದನ್ನ ನೋಡ್ಕೋಬೇಕು. ಡೈಜೆಷನ್ ಆಯಿತು ಅಂತಂದರೆ ನಿಮಗೆ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಕಂಟ್ರೋಲ್, ನಿಮ್ಮ ಬಾಡಿ ನಿಮ್ಮ ಕಂಟ್ರೋಲ್ ಆಗಿರುತ್ತೆ. ಈಗ ಪ್ರೆಗ್ನೆಂಟ್ ವುಮೆನ್ಗೆ ಅವ್ರ ಬಾಡಿ ಹೇಗೆ ರಿಯಾಕ್ಟ್ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಬೇರೆಯವ್ರು ಹೇಳ್ತಾರೆ ನೀನು ಅದು ತಿನ್ನು ಇದು ತಿನ್ನಲ್ಲ. ನೀವು ನೋಡಿ, ನೀವು ಇವಾಗ ಬಾಳೆಹಣ್ಣು ತಿನ್ನಿ, ನಿಮಗೆ ಸೆಟ್ ಆಯಿತು ಅಂದರೆ ತಿನ್ನಿ, ಸೆಟ್ ಆಗಿಲ್ಲ ಅಂದರೆ ಬಿಟ್ಬಿಡಿ. ಬೇರೆ ಹಣ್ಣು ತಿನ್ನಿ, ಚೇಪೆ ಹಣ್ಣು ತಿನ್ನಿ. ನಿಮ್ಗೆ ಒಂದು ವೇಳೆ ಕೋಲ್ಡ್ ಆಯಿತು ಬೇಡ, ತಿನ್ನಬೇಡಿ. ಆ ರೀತಿಯಾಗಿ ನೋಡಿಕೊಂಡು ತಿನ್ನಿ. ನೆಕ್ಸ್ಟು ಮೂಸಂಬಿನೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ಸೊ ಇದರಲ್ಲೂ ಕೂಡ ವಿಟಮಿನ್ ಸಿ ಕಂಟೆಂಟು ತುಂಬಾ ಜಾಸ್ತಿ ಇರುತ್ತೆ. ಇದು ಕೂಡ ಡೈಜೆಷನ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ನಿಮಗೆ ಇವಾಗ ಏನಾದರೂ ನಿಮಗೆ ನರ್ವಸ್ನೆಸ್ ಆಗ್ತಿದೆ, ಭಯ ಆಗ್ತಿದೆ ಅಂತ ಅಂದಾಗ ಈ ಒಂದು ಮೂಸಂಬಿ ತಿನ್ನೋದ್ರಿಂದ ನಿಮ್ಮ ಒಂದು ಬಾಡಿ ರಿಲೀಫ್ ಆಗಿ ಶಾಂತಿ ಆಗ್ತೀರ. ನೀವು ನರ್ವಸ್ನೆಸ್ ಇವಾಗ ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆಂಟ್ ವುಮೆನ್ಗಳಿಗೆ ಎಲ್ಲರೂ ಧೈರ್ಯವಾಗೇ ಇರಲ್ಲ. ಯಾರೇ ಆಗಿರಲಿ, ತಾಯಿ ಆಗ್ತಾ ಇದ್ದೀವಿ ಅಂದರೆ ತುಂಬಾ ಭಯ ಆಗುತ್ತೆ. ಒಂದು ಮಗುಗೆ ಜನ್ಮ ಕೊಡ್ತಾ ಇದ್ದೀವಿ ಅಂತಂದರೆ ಎಷ್ಟು ಧೈರ್ಯ ಬೇಕಾಗುತ್ತೆ ಅಂದರೆ ಎಷ್ಟು ಧೈರ್ಯ ಇದ್ರೂ ಸಾಲಲ್ಲ. ಏನು ಅವ್ರಿಗೆ ಸಿಸೇರಿಯನ್ ಆಗುತ್ತಾ, ನಾರ್ಮಲ್ ಆಗುತ್ತಾ, ನನ್ನ ಮಗು ಹೇಗೆ ವೇಟ್ ಹೆಂಗಿದೆ, ನನ್ನ ಮಗು ಕೈ ಚೆನ್ನಾಗಿದೆಯಾ, ಕಣ್ಣು ಚೆನ್ನಾಗಿದೆಯಾ, ಯಾವ ಕಲರ್ ಹುಟ್ಟುತ್ತೆ, ಇಷ್ಟು ಆಲೋಚನೆ, ಭಯ, ಅದು ಎಲ್ಲ ಆಲೋಚನೆ ಆಗಿ ನಿದ್ದೆ ಇರಲ್ಲ, ಭಯ ಆಗ್ತಿರುತ್ತೆ. ಸೊ ಅದು ಕಂಟ್ರೋಲ್ ಆಗುತ್ತೆ. ನೀವು ಮೂಸಂಬಿ ತಿನ್ನೋದ್ರಿಂದ ನರ್ವಸ್ನೆಸ್ಸು ರೆಡ್ಯೂಸ್ ಮಾಡುತ್ತೆ. ಸೊ ನಿಮ್ಮ ಬಾಡಿ ಕೂಡ ರಿಲೀಫ್ ಆಗಿ ನೀವು ಆರಾಮಾಗಿ ನಿದ್ದೆ ಮಾಡ್ಬೋದು. ಹಾಗೆ ಪೊಟ್ಯಾಷಿಯಮ್ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ. ವಿಟಮಿನ್ ಸಿ, ಮೇಯ್ನು ವಿಟಮಿನ್ ಸಿ, ಆರೆಂಜು, ಮೂಸಂಬಿ ಇವೆರಡನ್ನೂ ತಿನ್ನೋದ್ರಿಂದ ತುಂಬಾ ಒಳ್ಳೆಯದಾಗಿರುತ್ತೆ. ಹಾಗೆ ನಿಮಗೆ ಟಾಕ್ಸಿಸ್ ಫ್ರಮ್ ಯುವರ್ ಬಾಡಿ, ನಿಮ್ಮ ಒಂದು ಬಾಡಿಯಿಂದ ಟಾಕ್ಸಿಸನ್ನು ರಿಮೂವ್ ಮಾಡುತ್ತೆ. ಸೊ ಇದಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಮೂಸಂಬಿ. ನಂತರ ಗ್ರೇಪ್ಸು, ಸೊ ದ್ರಾಕ್ಷಿ ಎಷ್ಟು ಉಪಯುಕ್ತ ಅಂದರೆ ಬ್ಲ್ಯಾಕ್ ದ್ರಾಕ್ಷಿ ತಿನ್ನೋಕೆ ಹೋಗಬೇಡಿ. ಗ್ರೀನ್ ಕಲರ್ ಬರುತ್ತಲ್ಲ ಆ ದ್ರಾಕ್ಷಿ ತಿನ್ನಿ, ಅದು ಒಳ್ಳೆಯದು. ಬ್ಲ್ಯಾಕ್ ದ್ರಾಕ್ಷಿ ಬೇಡ. ಬ್ಲ್ಯಾಕ್ ಅಂದರೆ ಸ್ವಲ್ಪ ಆಗಿನ ಕಾಲದವ್ರು ಹೇಳೋ ಥರ ಬ್ಲ್ಯಾಕ್ ದ್ರಾಕ್ಷಿ ತಿನ್ನೋದ್ರಿಂದ ನಿಮ್ಮ ಮಗು ಬ್ಲ್ಯಾಕ್ ಆಗಿ ಹುಟ್ಟುತ್ತೆ ಅಂತಾರೆ. ಈ ಪ್ರೆಗ್ನೆಂಟ್ ಟೈಮಲ್ಲಿ ಇವಾಗ ಬ್ಲ್ಯಾಕ್ ಐಟಮ್ಸ್ನ ತಿನ್ನಕ್ಕೆ ಹೋಗಬೇಡಿ. ಅಂತಂದರೆ ಇದು ಬರುತ್ತಲ್ಲ ನೆಲ್ಲಿಕಾಯಿ, ಬ್ಲ್ಯಾಕ್ ಕಲರ್ದು ನೇರಳೆ ಹಣ್ಣು, ಅದು ಬೇಡ, ಅದು ತಿನ್ನೋದು ಬೇಡ. ಮತ್ತು ಬ್ಲ್ಯಾಕ್ ಗ್ರೇಪ್ಸ್ ಬೇಡ. ಮಾಮೂಲಿ ಗ್ರೀನ್ ಗ್ರೇಪ್ಸ್ ಬರುತ್ತಲ್ಲ ಅದನ್ನು ತಿನ್ನಿ, ಅದು ತುಂಬ ಚೆನ್ನಾಗಿರುತ್ತೆ. ಇದು ನಿಮ್ಮ ಒಂದು ಮಸಲ್ಸ್ಗೆ ಒಳ್ಳೆ ಪವರ್ ಕೊಡುತ್ತೆ ಈ ಒಂದು ದ್ರಾಕ್ಷಿನ ತಿನ್ನೋದ್ರಿಂದ. ಹಾಗೆ ನಿಮಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಇರೋರಿಗೆ ಕೂಡ ಅದು ನಿಮಗೆ ಪ್ರಿವೆಂಟ್ ಮಾಡುತ್ತೆ, ರಕ್ಷಣೆ ಕೊಡುತ್ತೆ. ಹಾಗೆ ನಿಮಗೆ ಸ್ಕಿನ್ಗೆ ಇದರಲ್ಲಿ ನೀರಿನ ಅಂಶ ಇರುತ್ತೆ. ಈ ನೀರಿನ ಅಂಶ ಇರೋದೆಲ್ಲ ತಿನ್ನೋದ್ರಿಂದ ಸ್ಕಿನ್ನು ನಿಮಗೆ ಚೆನ್ನಾಗಾಗುತ್ತೆ. ಸೊ ಹಾಗೆ ನೀರು ಕುಡಿಯೋದ್ರಿಂದನೂ ಚೆನ್ನಾಗಿ ಸ್ಕಿನ್ ಡೆವಲಪ್ ಆಗುತ್ತೆ. ಡಯಾಬಿಟೀಸ್ ಕೂಡ ಹೆಲ್ಪ್ ಆಗುತ್ತೆ.
ಕ್ಯಾನ್ಸರ್ ಕೂಡ ಪ್ರಿವೆಂಟ್ ಮಾಡುತ್ತೆ. ಈ 5 ಲಕ್ಷಣಗಳು ಈ ಒಂದು ಗ್ರೇಪ್ಸಲ್ಲಿ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಗ್ರೇಪ್ಸನ್ನು ತಿನ್ನಿ, ಎಲ್ಲ ಫ್ರೂಟ್ಸನ್ನು ತಿನ್ಬೋದಾಗಿರುತ್ತೆ ನೀವು, ಅಂದರೆ 1-2 ತಿನ್ಬೋದು. ನೀವು ಅತಿಯಾಗಿ ತಿನ್ನಕ್ಕೆ ಹೋದರೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟು ಸ್ಟ್ರಾಬೆರಿನೂ ಕೂಡ ತಿನ್ಬೋದು. ಸ್ಟ್ರಾಬೆರಿಯಲ್ಲಿ ಕೂಡ ವಿಟಮಿನ್ ಸಿ ಇರುತ್ತೆ, ಅದರಲ್ಲೂ ಕೂಡ ವಾಟರ್ ಕಂಟೆಂಟ್ ಇರುತ್ತೆ, ಫೈಬರ್ ಇರುತ್ತೆ, ಮತ್ತು ಲೋ ಫ್ಯಾಟ್ ಇರುತ್ತೆ, ಅದರಲ್ಲಿ ಹೈ ಫ್ಯಾಟ್ ಇರಲ್ಲ, ಲೋ ಫ್ಯಾಟ್ ಇರುತ್ತೆ. ಹಾಗೆ ನಿಮಗೆ ನ್ಯೂಟ್ರಿಷನ್ ಅಂತಲೇ ಹೇಳ್ಬೋದಾಗಿರುತ್ತೆ. ಇದು ನ್ಯೂಟ್ರಿಷನ್, ರಿಚ್ ಇನ್ ನ್ಯೂಟ್ರಿಷನ್ ಜಾಸ್ತಿನೇ ಇರುತ್ತೆ. ಸೊ ನಿಮ್ಮ ಮಗುಗೂ ನಿಮಗೂ ನ್ಯೂಟ್ರಿಷನ್ ಬೇಕಾಗುತ್ತೆ. ಸೊ ಈ ಒಂದು ಫ್ರೂಟನ್ನು ನೀವು ತಿನ್ಬೋದು, ಸಜೆಸ್ಟ್ ಮಾಡ್ಬೋದು. ಹಾಗೆ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ, ಹಾಗೆ ಐಸ್ ಮತ್ತು ನಿಮ್ಮ ಬ್ರೈನ್ ಎಲ್ಲ ಚೆನ್ನಾಗಿ ಬೆಳೆಯೋದಕ್ಕೆ, ನಿಮಗೆ ಬುದ್ಧಿ, ಆಗ ಏನಾಗುತ್ತೆ ಅಂದರೆ ಪ್ರೆಗ್ನೆಂಟ್ ಇದ್ದಾಗ ಅವ್ರ ಬಾಡಿ ಅವ್ರಿಗೆ ಕಂಟ್ರೋಲ್ ಇರಲ್ಲ. ಸೊ ಏನೇನೋ ಆಗ್ತಿರುತ್ತೆ, ಅವ್ರಿಗೆ ಒಬ್ರೊಬ್ರಿಗೆ ಒಂದೊಂದು ಥರ ಆಗುತ್ತೆ, ಎಲ್ಲರಿಗೂ ಒಂದೇ ಥರ ಅಲ್ಲ, ಒಬ್ರೊಬ್ರು ಚೆನ್ನಾಗಿರ್ತಾರೆ. ಸೊ ಒಬ್ರೊಬ್ರಿಗೆ ಒಂದೊಂದು ಥರ ಫೀಲಿಂಗು, ಮೂಡಿ, ಸ್ಲೀಪಿ, ಈ ರೀತಿ ಏನೇನೋ ಮಾರ್ನಿಂಗ್ ಸಿಕ್ನೆಸ್ಸು, ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಫ್ರೆಂಡ್ಸ್. ನಾವು ಇದೇ ಥರ ಅಂತ ಹೇಳೋದಕ್ಕಾಗಲ್ಲ. ಸೊ ಅವ್ರಿಗೆ ಗೊತ್ತಿರಬೇಕು ಬಾಡಿ ನನಗೆ ತಿಂದರೆ ಈ ಥರ ಆಗುತ್ತೆ, ಸೊ ನಾನು ಅದನ್ನು ಅವಾಯ್ಡ್ ಮಾಡಬೇಕು. ಇಲ್ಲ ಇದು ನನಗೆ ಚೆನ್ನಾಗಿದೆ, ಸೊ ನಾನು ಇದನ್ನು ಕಂಟಿನ್ಯೂ ಮಾಡ್ಬೋದು ಅಂತೇಳಿ ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಬಟರ್ ಫ್ರೂಟ್ ತಿನ್ನೋಣ. ಸೊ ಬಟರ್ ಫ್ರೂಟು ಕೂಡ ತಿನ್ನಿ, ಅದು ಕೂಡ ಕಾಸ್ಟ್ಲಿ ಇರುತ್ತೆ. ನಿಮಗೆ ಬಜೆಟ್ ನಿಮ್ಗೆ ಇತ್ತು ಅಂತಂದರೆ ತಿನ್ನಿ, ಇಲ್ಲ ಅಂದರೆ ಓಕೆ ಸ್ಕಿಪ್ ಮಾಡಿ. ಬೇರೆ ಫ್ರೂಟ್ಸ್ ಇದೆಯಲ್ಲ, ಕಮ್ಮಿಯಲ್ಲಿ ಸಿಗೋವಂಥ ಫ್ರೂಟ್ಸ್ ಕೂಡ ತಿನ್ಬೋದಾಗಿರುತ್ತೆ. ಇದು ಕೂಡ ಮಾರ್ನಿಂಗ್ ಸಿಕ್ನೆಸ್ನ ಅವಾಯ್ಡ್ ಮಾಡುತ್ತೆ. ಸೊ ಅದಾದಮೇಲೆ ನಿಮಗೆ ಈಗ ಪ್ರೆಗ್ನೆಂಟ್ ವುಮೆನ್ಸ್ಗೆ ಇದು ಕಾಲಲ್ಲಿ ಇದು ಕಾಲು ಒಡೆಯೋ ಅಂಥದ್ದು, ಕಾಲು ಬಿರುಕು ಬೀಳೋ ಅಂಥದ್ದು, ಸೊ ಎಲ್ಲ ಕ್ರ್ಯಾಕ್ಸ್ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೀವು ಈ ಒಂದು ಬಟರ್ ಫ್ರೂಟ್ ತಿನ್ನೋದ್ರಿಂದ ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಅದು ಯಾವುದೇ ರೀತಿಯಾದಂಥ ಇದು ಕಾಲು ಒಡೆಯೋ ಅಂಥದ್ದು ಪ್ರೆಗ್ನೆಂಟ್ ಇದ್ದಾಗ ಕಾಮನ್ ಆಗಿ ಅದು ಹಾಗೆ ಆಗುತ್ತೆ, ಅದೆಲ್ಲನೂ ನೀವು ಕಂಟ್ರೋಲ್ ಮಾಡ್ಬೋದು. ಹಾಗೆ ನಿಮಗೆ ಇದು ಶುಗರ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ, ಯಾವುದೇ ರೀತಿಯಾದಂಥ ಶುಗರ್ನು ಜಾಸ್ತಿ ಆಗೋದಿಲ್ಲ, ನಿಮಗೆ ಕರೆಕ್ಟಾಗಿ ಮ್ಯಾನೇಜ್ ಮಾಡುತ್ತೆ. ಹಾಗೆ ಇದು ಕೂಡ ಡೈಜೆಷನ್ಗೆ ಒಳ್ಳೆ, ಜೀರ್ಣ ಆಗೋದಕ್ಕೆ ಒಳ್ಳೆ ಫ್ರೂಟ್ ಅಂತಲೇ ಹೇಳ್ಬೋದು. ನೀವು ಇದನ್ನು ಕೂಡ ತಿನ್ಬೋದು. ಓಕೆ, ನೆಕ್ಸ್ಟ್ ಬಂದು ವಾಟರ್ ಮಿಲನ್ ತುಂಬಾ ಯೂಸ್ ಆಗುತ್ತೆ. ಇದರಲ್ಲಿ ವಾಟರ್ ಕಂಟೆಂಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ರಕ್ತ ಇಂಪ್ರೂವ್ ಆಗೋದಕ್ಕೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ಮತ್ತು ನಿಮಗೆ ಆರ್ಟ್ಗೂ ಕೂಡ ಒಳ್ಳೆಯದಾಗಿರುತ್ತೆ. ಸೊ ಅದು ರೆಡ್ ಕಲರ್ ಇರುತ್ತೆ, ರೆಡ್ ಕಲರ್ ಏನೇನಿರುತ್ತೋ ಅದೆಲ್ಲ ಆರ್ಟಿಗೆ ರಿಲೇಟೆಡ್ ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಓದಿರ್ತೀವಿ. ಅದೇ ಥರನೇ ಹೀಗೆ ಅದು ಸುಮ್ಮನೆ ಆ ಥರ ಕಲರ್ ಬಂದಿರೋದಿಲ್ಲ. ಸೊ ಅದು ಕೂಡ ಆರ್ಟ್ಗೆ ತುಂಬಾ ಒಳ್ಳೆಯದಾಗಿರುತ್ತೆ, ಬ್ಲಡ್ಗೂ ಕೂಡ ರಿಲೇಟೆಡ್ ಆಗಿರುತ್ತೆ. ಸೊ ಹಾಗೆ ನಿಮಗೆ ಪಿಗ್ಮೆಂಟೇಷನ್ ಏನಾದರೂ ಇತ್ತು ಅಂತಂದರೆ ಇದರಿಂದ ಕಂಟ್ರೋಲ್ ಆಗುತ್ತೆ. ಪ್ರೆಗ್ನೆಂಟಲ್ಲಿ ಪಿಗ್ಮೆಂಟೇಷನ್ ಆಗೇ ಆಗುತ್ತೆ. ಸೊ ಇದನ್ನು ತಿನ್ನಿ, ನಿಮಗೆ ಪಿಗ್ಮೆಂಟೇಷನ್ ಕಂಟ್ರೋಲ್ ಆಗುತ್ತೆ. ಸೊ ನಿಮ್ಗೆ ಏನಾಗುತ್ತೆ, ನಿಮ್ಮ ಒಂದು ಇಮ್ಯುನಿಟಿ ಪವರ್ನ ಕೂಡ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಹಣ್ಣನ್ನು ತಿನ್ಬೋದು. ಸೊ ನಿಮಗೆ ಈ ಒಂದು ರ್ಯಾಷಸ್ ಆಗಿರ್ಬೋದು, ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಫ್ರೆಂಡ್ಸ್. ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಥರ ಎಲ್ಲ ರ್ಯಾಷಸ್ ಆಗಿರ್ಬೋದು, ಈಟ್ ರ್ಯಾಷಸ್ ಅಂತ ಹೇಳ್ತೀವಿ, ಅದನ್ನು ನಿಮಗೆ ಕಂಟ್ರೋಲ್ ಮಾಡುತ್ತೆ ಈ ಒಂದು ವಾಟರ್ ಮಿಲನಲ್ಲಿ. ಸೊ ಈ ಒಂದು ಫ್ರೂಟ್ಸ್ಗಳು ತಿನ್ನೋದ್ರಿಂದ ನಿಮಗೆ ಇಷ್ಟೆಲ್ಲ ಉಪಯುಕ್ತ ಆದಂಥ ಮಾಹಿತಿ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ಯಾವ ಹಣ್ಣು ತಿನ್ನಬಾರ್ದು, ಯಾವ ಹಣ್ಣು ತಿನ್ನಬೇಕು ಅಂತ ಹೇಳಿ ನಾನು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಅದ್ರ ಯೂಸಸ್ ಏನೇನು, ಯಾವ ಥರ ಅಂತೆಲ್ಲ ಹೇಳಿದ್ದೀನಿ. ಅಂದರೆ ಈಗ ಎಲ್ಲ ಪ್ರೆಗ್ನೆಂಟ್ ವುಮೆನ್ಗಳು ಒಂದೇ ಥರ ಇರೋದಿಲ್ಲ. ಒಬ್ರೊಬ್ರದ್ದು ಹೀಟ್ ಬಾಡಿ ಆಗಿರುತ್ತೆ, ಒಬ್ರೊಬ್ರದ್ದು ಕೋಲ್ಡ್ ಬಾಡಿ ಆಗಿರುತ್ತೆ, ಒಬ್ರೊಬ್ರದ್ದು ಮಿಕ್ಸ್ ಆಗಿರುತ್ತೆ. ಅವ್ರಿಗೆ ಹೀಟು ಸ್ವಲ್ಪ ಕೋಲ್ಡು, ಒಬ್ಬೊಬ್ರು ವೆದರ್ಗೆ ರಿಲೇಟೆಡ್ ಆಗಿರುವಂಥ ಬಾಡಿ ಇರುತ್ತೆ. ಇವಾಗ ವಿಂಟರ್ ಸೀಸನ್ ಬಂತು ಅಂತಂದರೆ ಅವ್ರದ್ದು ಕೋಲ್ಡ್ ಬಾಡಿಗೆ ಕನ್ವರ್ಟ್ ಆಗೋದು, ಸಮ್ಮರ್ ಸೀಸನ್ ಬಂತು ಅಂತಂದರೆ ಅವ್ರ ಹೀಟ್ ಬಾಡಿಗೆ ಕಂಟ್ರೋಲ್ ಆಗೋದು, ಈ ಥರ ಚಳಿ ಇದ್ದಾಗ ಒಂಥರ ಚಳಿ ಜ್ವರ ಬರುವಂಥದ್ದು, ಈ ರೀತಿಯಾದಂತಹ ಅವರ ಒಂದು ಬಾಡಿ ಲೆವೆಲ್, ಬಾಡಿ ಮ್ಯಾನೇಜ್ಮೆಂಟ್ ಅವ್ರಿಗೆ. ಇವಾಗ ನನ್ನ ಬಾಡಿ ಹೇಗೆ ಅಂತ ನನಗೆ ಗೊತ್ತು. ಸೊ ನಾನು ಪ್ರೆಗ್ನೆಂಟ್ ಇದ್ದಾಗ ನಾನು ಹಣ್ಣುಗಳನ್ನ ತಿಂತಿದ್ದೆ. ಸೊ ಎಲ್ಲ ಇವಾಗ ಹೇಳಿದ್ನಲ್ಲ, ಆ ಹಣ್ಣುಗಳನ್ನೆಲ್ಲ ತಿಂತಿದ್ದೆ, ಬಟ್ ಡೈಲಿ ತಿಂತಿರಲಿಲ್ಲ. 2 days ಒನ್ಸು ಇವತ್ತು ಆ್ಯಪಲ್ ತಿನ್ನೋದು, ಇನ್ನೊಂದು ದಿನ ಬಿಟ್ಕೊಂಡು ನೆಕ್ಸ್ಟ್ ಒಂದು 2-3 ಫ್ರೂಟ್ಸ್ನ ಒಂದಿನ ತಿಂತಿದ್ದೆ. ಎಲ್ಲ 10 ಫ್ರೂಟ್ನು ಒಂದೇ ದಿನ ತಿನ್ನಿ ಅಂತ ಹೇಳ್ತಿಲ್ಲ. ಸೊ ನಿಮಗೆ ಯಾವುದಾಗುತ್ತೆ, ಅಟ್ಲೀಸ್ಟ್ ದಿನಕ್ಕೆ 1-2 ಫ್ರೂಟ್ ಆದರೂ ತಿನ್ನಿ. ಇವಾಗ ಬಾಳೆಹಣ್ಣು, ಆ್ಯಪಲ್ ಒಂದಿನ ತಿನ್ಕೊಳ್ಳಿ. ಗ್ರೇಪ್ಸು, ಪ್ರೊಮೊಗ್ರೆನೇಟ್ ಯಾವಾಗ ಅದು ಇವಾಗ ಮನೆಯಲ್ಲಿ ಆಲ್ಮೋಸ್ಟ್ ತರ್ತಿರ್ತಾರೆ. ಸೊ ತಂದಾಗ ನೀವು ತಿನ್ಕೊಳ್ಳಿ. ನೀನು ತರಲೇಬೇಕು, ತಿನ್ನಲೇಬೇಕು, ಇದನ್ನು ತಿನ್ನಲೇಬೇಕು ಅಂತ ಏನು ಫೋರ್ಸ್ ಇಲ್ಲ. ಸೊ ನಿಮಗೆ ಆದರೆ ತಿನ್ನಿ. ಇವಾಗ ಆಗಿನ ಕಾಲದಲ್ಲೆಲ್ಲ ಏನು ಫ್ರೂಟ್ಸ್ ತಿಂದೆ ಮಕ್ಕಳನ್ನ
ಬರ್ತ್ ಮಾಡ್ತಿದ್ರಾ? ಇಲ್ಲ. ಸೊ ಅಂದರೆ ಆಗಿನ ಕಾಲ ಬೇರೆ. ಆಗಿನ ಕಾಲದ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಆಗ ಫುಡ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಇವಾಗೆಲ್ಲ ಕೆಮಿಕಲ್ಸ್ ಹಾಕಿ ಎಲ್ಲ ಫುಡ್ಡು ಹಾಳಾಗೋಗಿದೆ. ಅದಕ್ಕೋಸ್ಕರ ಇದೆಲ್ಲ ತಿನ್ನೋದ್ರಿಂದ ನಿಮ್ಮ ಪಾಪುಗೂ ನಿಮಗೂ ಒಳ್ಳೆ ಒಂದು ಎನರ್ಜಿ, ಇಮ್ಯುನಿಟಿ ಸಿಸ್ಟಮು, ಒಳ್ಳೆ ಬ್ರೈನ್ ಆಗಿರ್ಬೋದು, ಒಳ್ಳೆ ಸ್ಕಿನ್ ಕಲರ್ ಆಗಿರ್ಬೋದು, ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಿರೋದು. ಸೊ ನಿಮಗೆ ದಿನಕ್ಕೆ 10 ಹಣ್ಣು ಒಂದೇ ದಿನ ತಿನ್ನಿ ಅಂತ ಹೇಳ್ತಿಲ್ಲ. ಸೊ ಒಂದು 3 ಹಣ್ಣು ತಿನ್ಬೋದು, 4 ಹಣ್ಣು ತಿನ್ಬೋದು. ಬೆಳಗ್ಗೆ ಎದ್ದಿದ ತಕ್ಷಣ ಚೆನ್ನಾಗಿ ನೀರು ಕುಡೀರಿ. ಮೇಯ್ನು ಈ ಹಣ್ಣುಗಳನ್ನೆಲ್ಲ ತಿನ್ನೋದ್ರ ಜೊತೆಗೆ ಚೆನ್ನಾಗಿ ವಾಟರ್ ಕುಡಿಬೇಕು. ನೀವು 3ರಿಂದ 4 ಲೀಟ್ರಷ್ಟು ನೀರನ್ನು ಕುಡಿಬೇಕಾಗಿರುತ್ತೆ. ನೀವು ಪ್ರೆಗ್ನೆಂಟಲ್ಲಿದ್ದಾಗೂ ಅಷ್ಟೇ, ಮಗುವಾಗಿ ಬಾಣಂತಿ ಆಗ್ತಿರಲ್ಲ ಹಾಗೂ ಕೂಡ ನೀರು ಮಾತ್ರ ಚೆನ್ನಾಗಿ ಕುಡಿದ್ರೆ ಮಾತ್ರ ನಿಮಗೆ ಡೈಜೆಷನ್ ಆಗೋದು, ಮೋಷನ್ ಪ್ರಾಬ್ಲಮ್ಸ್ ಏನೂ ಇರೋದಿಲ್ಲ, ಎಲ್ಲ ನೀಟಾಗಿ ಆಗುತ್ತೆ. ನೀವು ನೀರು ಕುಡಿಲ್ಲ ಅಂದರೆ ಮೋಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇವಾಗೂ ಅಷ್ಟೇ, ಬಾಣಂತಿಗೂ ಅಷ್ಟೇ. ಸೊ ಆವಾಗ ನಿಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. 3ರಿಂದ ಅಟ್ಲೀಸ್ಟ್ 3 ಲೀಟ್ರ್ ಆದರೂ ನೀವು ಇವಾಗ ಗ್ಲಾಸ್ ಇರುತ್ತಲ್ಲ, ಅದರಲ್ಲಿ 8ರಿಂದ 10 ಗ್ಲಾಸ್ ನೀರನ್ನು ಕುಡೀರಿ. ಇಲ್ಲಾಂದರೆ ವಾಟರ್ ಬಾಟ್ಲು 1 ಲೀಟ್ರ್ ವಾಟರ್ ಬಾಟ್ಲಲ್ಲಿ 3 ಲೀಟರ್ಸ್ ಅಥವಾ 4 ಲೀಟರ್ಸನ್ನು ನಿಮ್ಗೆ ಕುಡಿಯೋಕೆ ಆಗೋದೇ ಇಲ್ಲ ಅಂದರೆ 3 ಲೀಟರ್ಸ್ ಕುಡೀರಿ. ಇಲ್ಲ ನಾನು ಚೆನ್ನಾಗಿ ಕುಡಿತೀನಿ ಅಂದರೆ 4 ಲೀಟರ್ಸ್ ನೀವು ಕುಡಿಬೋದು. ಒಳ್ಳೆ ಹೆಲ್ತ್ ಇರುತ್ತೆ. ನಿಮ್ಮ ಮಗುಗೂ ಕೂಡ ನೀರು ಬೇಕಾಗುತ್ತೆ. ಅಂದರೆ ಮಗು ಇರೋದು ನೀರು ಸುತ್ತಲೂ, ಮಗು ನೀರಲ್ಲೇ ಎಲ್ಲ ಇರೋದು. ನೀರು ಒಬ್ಬೊಬ್ರಿಗೆ ವಾಟರ್ ಲೀಕೇಜ್ ಆಯಿತು, ಪ್ರಾಬ್ಲಮ್ಸ್ ಆಗೋದು ಇದಕ್ಕೇನೆ, ನೀವು ನೀರು ಕುಡಿಯೋಲ್ಲ ಅಂತ. ಚೆನ್ನಾಗಿ ನೀರು ಕುಡಿಯೋದ್ರಿಂದ ನಿಮಗೆ ರಕ್ತ ಕೂಡ ಇಂಪ್ರೂವ್ ಆಗುತ್ತೆ. ಬ್ಲಡ್ ನಿಮಗೆ 12 ಮೇಲೆ ಇರಬೇಕು ಬ್ಲಡ್ಡು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. 12 ಇರಬೇಕು, 12ಗಿಂತ ಜಾಸ್ತಿ ಇರಬೇಕು. ಸೊ ಕಮ್ಮಿ ಇತ್ತು ಅಂತಂದರೆ ಪ್ರಾಬ್ಲಮ್ಸ್ ಆಗುತ್ತೆ. ಇವಾಗ ಎಷ್ಟೊಂದು ಜನ ಪ್ರೆಗ್ನೆಂಟ್ ಲೋ BP ಆಗುತ್ತೆ, ಹೈ BP ಆಗಿ ಎಷ್ಟೊಂದು ಜನ ಡೆತ್ ಆಗ್ತಾರಲ್ಲ, ಅದೆಲ್ಲ ಪ್ರಾಬ್ಲಮ್ಸ್ ಇದಕ್ಕೆ ಆಗೋದು. ನೀವು ಪ್ರೆಗ್ನೆಂಟ್ ಇದ್ದಾಗ ಹುಷಾರಾಗಿ ತಿನ್ಕೊಳ್ಳಿ, ಚೆನ್ನಾಗಿರಿ. ಮಗುಗೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ತಿನ್ನೋದು, ನೀವು ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಮಗು ಡಿಲಿವರ್ ಆಗುತ್ತೆ ಅಂತೇಳಿ. ನಾರ್ಮಲ್ ಡಿಲಿವರಿನೇ ಬೇಕು ಅಂತಲೇ ಯಾರು ಎಕ್ಸ್ಪೆಕ್ಟ್ ಮಾಡಬೇಡಿ. ದೇವ್ರು ನಿಮಗೆ ಮಗುನ ಕೊಡ್ತಾನೆ. ಸಿಸೇರಿಯನ್ ಆದರೂ ಮಾಡಿಸ್ಕೊಳ್ಳಿ, ನಾರ್ಮಲ್ ಆದರೂ ಮಾಡಿಸ್ಕೊಳ್ಳಿ, ಒಟ್ಟಿನಲ್ಲಿ ಮಗು ಬರೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಟ್ರೈ ಮಾಡಿ. ನಿಮ್ಗೆ ನಾರ್ಮಲ್ ಆಗಲಂದ್ರೆ ಇಟ್ಸ್ ಓಕೆ, ಸಿಸೇರಿಯನ್ನು ಮಾಡಿ. ಮಗುಗೆ ಜನ್ಮ ಕೊಡೋದೇ ಒಂದು ದೊಡ್ಡ ಒಂದು ಸಾಧನೆ ಅಂತಲೇ ಹೇಳ್ಬೋದಾಗಿರುತ್ತೆ. ಎಷ್ಟು ಪುಣ್ಯ ಮಾಡಿದರೂ ಈ ಒಂದು ಇದು ನಮಗೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಬಾಡಿನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನಿಮ್ಮ ಬಾಡಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಯಾವ ಹಣ್ಣು ತಿಂದರೆ ನಿಮಗೆ ಸೆಟ್ ಆಗಲ್ಲ ನೋಡಿಕೊಂಡು ತಿನ್ನಕ್ಕೆ ಹೋಗಿ. ಇವಾಗ ಹೇಳಿರೋ ಹಣ್ಣೆಲ್ಲ ತಿನ್ನಬೇಕು ಅಂತ ಏನಿಲ್ಲ. ಸೊ ಯಾರ್ಯಾರ ಬಾಡಿಗೆ ಯಾವ್ಯಾವ ಹಣ್ಣು ಸೆಟ್ ಆಗುತ್ತೆ ಅದನ್ನು ತಿನ್ನಿ. ಇಷ್ಟು ಹಣ್ಣುಗಳನ್ನ ನೀವು ಪ್ರೆಗ್ನೆಂಟ್ ಇದ್ದಾಗ ತಿನ್ಬೋದು. ಹಾಗೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು, ಏನಾದರೂ ಹಣ್ಣುಗಳ ಬಗ್ಗೆ, ಏನಾದರೂ ಪ್ರೆಗ್ನೆಂಟ್ ರಿಲೇಟೆಡ್ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್.